ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಂಭರಾಶಿಯವರ ಡಿಸೆಂಬರ್ ತಿಂಗಳ ಸಂಪೂರ್ಣವಾದ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಸಂಪೂರ್ಣ ಆಗು ಹೋಗುಗಳಾಗ್ಬೋದು, ಪಾಸಿಟಿವ್ ಮತ್ತು ನೆಗೆಟಿವ್ ಆಗ್ಬೋದು, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಇವರಿಗೆ ಆಗ್ತಕ್ಕಂಥ ಸಂಭವ ಮತ್ತು ಅಸಂಭವಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಪ್ರಥಮವಾಗಿ ಇವರ ಜೀವನದಲ್ಲಿ ವೃತ್ತಿ ಮತ್ತು ವ್ಯವಹಾರ ವಿಚಾರ ನೋಡೋದಾದರೆ, ವೃತ್ತಿ ವಿಚಾರದಲ್ಲಿ ಇವರಿಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಅತಿಯಾದ ಜಯ ಇರೋದಿಲ್ಲ, ನಿಲ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಿಲ್ ಅಂತಂದರೆ ಸಮಸ್ಯೆಗಳು ಇಲ್ಲದೇ ಇದ್ದರೂ ಕೂಡ ಲಾಭವನ್ನು ಕಾಣೋದಿಲ್ಲ. ಸಣ್ಣ ಪುಟ್ಟ ವಿಚಾರಗಳು, ಸಣ್ಣ ಪುಟ್ಟ ಇರಿಸು ಮುರಿಸಿನಿಂದ ಕೆಲಸದಲ್ಲಿ ಅತಿಯಾದ ಕಾನ್ಸಂಟ್ರೇಟ್ ಇರೋದಿಲ್ಲ. ಮಾಡ್ತಕ್ಕಂಥ ಕೆಲಸದಲ್ಲಿ ಹೇಳಿಕೊಳ್ಳುವಂಥ ಒಂದು ಪಾಸಿಬಿಲಿಟೀಸ್ ಇದ್ದರೂ ಕೂಡ ಇವರು ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಆಪರ್ಚುನಿಟಿ ಇರುತ್ತೆ, ಅದ್ರ ಕಡೆ ಅಷ್ಟು ಗಮನ ಕೊಡೋದಿಲ್ಲ. ಇವರಾಯಿತು, ಇವ್ರ ಕೆಲಸ ಆಯಿತು, ಸ್ವಲ್ಪ ಸಪ್ಪೆ ವ್ಯವಸ್ಥೆಯಲ್ಲಿ ಈ ತಿಂಗಳಿರ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಂತರ ವ್ಯವಹಾರ ವಿಚಾರದಲ್ಲಿ ಏನಪ್ಪ ಅಂತಂದರೆ, ಇವರು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಇವರು ಕೇರ್ ಮಾಡೋದಿಲ್ಲ. ಏನು ಮಾಡಿದ್ದೀನಿ, ಏನಿಲ್ಲ, ಏನು ವ್ಯವಹಾರ ಮಾಡ್ತಾಯಿದ್ದೀನಿ ಅಷ್ಟೊಂದು ಗಮನ ಕೊಡೋದಿಲ್ಲ. ಈ ತಿಂಗಳು ಇವರ ಒಂದು ಮಂದಗತಿಯಾದ ವ್ಯವಸ್ಥೆಯಿಂದ ಸ್ವಲ್ಪ ಲಾಸಸ್ಸನ್ನು ಕಾಣುವಂಥ ಸಂಭವ ಇದೆ. ಹಾಗಾಗಿ ಆ ಒಂದು ವ್ಯವಹಾರದ ಬಗ್ಗೆ ಗಮನ ಕೊಡೋದು ತುಂಬ ಒಳ್ಳೆಯದಾಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ಏನಾದರೂ ನೀವು ಮಾಡ್ತಾ ಇದ್ದರೆ ಆದಷ್ಟು ಗಮನವನ್ನು ಕೊಟ್ಟು ಅದ್ರ ಬಗ್ಗೆ ನೋಡಬೇಕಾಗತ್ತೆ, ಅದನ್ನು ಹೇಳಿಕ್ಕೆ ಬಯಸ್ತೇನೆ. ನಂತರ ಆರ್ಥಿಕ ವಿಚಾರದಲ್ಲಿ ಈ ತಿಂಗಳು ನೀವು ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಯಾವುದಾದ್ರು ಒಂದು ಕಂಪ್ನಿ ಮೇಲೆ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಇದೊಂದು ತಿಂಗಳು ತಾವು ತಡಿಬೇಕಾಗತ್ತೆ. ಯಾಕಂದರೆ ಈ ತಿಂಗಳಲ್ಲಿ ನೀವು ಏನು ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ಲಾಸ್ ಕಡೆಗೆ ಹೋಗುತ್ತೆ ಹೊರತು ಲಾಭದಾಯಕ ವಿಚಾರಗಳಾಗೋದಿಲ್ಲ. ಯಾಕಂದರೆ ನಿಮ್ಮ ಒಂದು ವಿಚಾರದಲ್ಲಿ, ನಿಮ್ಮ ರಾಶಿಯಲ್ಲಿ ಶನಿಯ ವ್ಯವಸ್ಥೆ ಉಪಸ್ಥಿತಿ ಇರೋದ್ರಿಂದ ಯಾವುದೇ ರೀತಿ ವಿಚಾರಗಳು ಇರೋದಿಲ್ಲ. ಆದರೆ ಶನಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೊನೆಯ ತಿಂಗಳುಗಳಲ್ಲಿ ಕೆಲವು ತಿಂಗಳುಗಳಲ್ಲಿ ಕೊಡ್ತಕ್ಕಂಥ ಲಾಭದಾಯಕ ವಿಚಾರದಿಂದ ನಿಮ್ಮ ಜೀವನ ಅತ್ಯುತ್ತಮವಾದ ಬದಲಾವಣೆಯನ್ನು ಕಾಣಲಿಕ್ಕಿದೆ. ಹಾಗಾಗಿ ಆರ್ಥಿಕ ವಿಚಾರದಲ್ಲಿ ಯಾವುದೇ ಹೂಡಿಕೆ ವ್ಯವಸ್ಥೆ, ಯಾರಿಗಾದ್ರು ಸಾಲ ಕೊಡ್ತೀವಿ ತಿಂಗಳು ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಹೋಗ್ಬಿಡಿ, ಅದರಿಂದ ನಿಮಗೆ ಸಮಸ್ಯೆ ಅಂತ ಹೇಳಿಕ್ಕೆ ಬಯಸ್ತೇನೆ. ನಂತರ ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ಮಕರ ರಾಶಿಯವರೆಗೂ ಮೂಲವಾಗಿ ಏನಪ್ಪ ಅಂತಂದರೆ, ಮನೆಯಲ್ಲಿ ಅತ್ಯಂತ ಪ್ರೀತಿ ಪಾತ್ರದ ವ್ಯಕ್ತಿಗಳಾಗಿರ್ತಾರೆ. ಆದರೆ ಹೊರಗಡೆ ಇವನ್ನ ಕಂಡು ಸಹಿಸಕಾಗದ ವ್ಯಕ್ತಿಗಳು ತುಂಬ ಇರ್ತಾರೆ. ಅತಿಯಾದ ಕೆಟ್ಟ ಕಣ್ಣುಗಳ ದೃಷ್ಟಿಗೆ ಇವರು ಗುರಿ ಆಗ್ತಾರೆ ಅಂತ ಹೇಳ್ಬೋದು. ಪ್ರೀತಿ ಪ್ರೇಮ ವಿಶ್ವಾಸನ ಇವರೆಷ್ಟೇ ನಡ್ಕೊಂಡ್ರೂ ಕೂಡ ಆಪೋಸಿಟ್ ಇರೋ ವ್ಯಕ್ತಿಗಳಿಂದ ಆ ಒಂದು ಪ್ರೀತಿ ಪ್ರೇಮ ವಿಶ್ವಾಸವನ್ನು ಇವರು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅಲ್ಲಿನ ಬರೀ ನೆಗೆಟಿವ್ ಮಾತ್ರ. ಇವರ ಮೇಲಿನ ಒಂದು ಕೆಟ್ಟ ದ್ವೇಷದ ಒಂದು ನೆರಳನ್ನು ಇವರು ತುಂಬ ಈ ತಿಂಗಳಲ್ಲಿ ನೋಡ್ತಾರೆ. ಆದಷ್ಟು ಯಾವುದೇ ವ್ಯಕ್ತಿಗಳ ಹತ್ರ ವ್ಯಾಜ್ಯಗಳನ್ನು ಅಥವಾ ಹಳೆಯ ಒಂದು ತಗಾದೆಗಳನ್ನು, ಕಿರಿಕಿರಿಗಳನ್ನು ಆದಷ್ಟು ವಿಚಾರ ಮಾಡದೆ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೇನೆ. ಕುಟುಂಬದ ವಿಚಾರ ಬಂತಂದರೆ, ಕುಟುಂಬದ ಅತ್ಯಂತ ಪ್ರಿಯಕರವಾದ ವ್ಯಕ್ತಿ ಇವರು ಆಗಿರೋದ್ರಿಂದ ಯಾವುದೇ ಸಮಸ್ಯೆಗಳು ಇಲ್ಲ. ಗಂಡ ಹೆಂಡತಿ ಮಕ್ಕಳ ವಿಚಾರದಲ್ಲಿ ಇದ್ದರೂ ಕೂಡ ಒಂದು ಅತ್ಯುತ್ತಮವಾದ ಬಾಂಡಿಂಗ್ ಈ ಒಂದು ವಿಚಾರ ಆಗುತ್ತೆ. ಮತ್ತು ಈ ತಿಂಗಳು ಕುಟುಂಬದ ಜೊತೆಗೆ ಒಂದು ಪ್ರವಾಸ ಹೋಗುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಹಾಗೆ ಏನು ಸಮಸ್ಯೆ ಇರುವುದಿಲ್ಲ. ಸ್ವಲ್ಪ ಹೆಚ್ಚಾಗಿ ಗಮನವನ್ನು ಕುಟುಂಬದ ಮೇಲೆ ನೋಡೋದು ಉತ್ತಮ ಆಗುತ್ತೆ. ಆರೋಗ್ಯದ ವಿಚಾರ ಬಂತಂದರೆ, ಮನೆಯಲ್ಲಿ ಇರ್ತಕ್ಕಂತಹ ತಂದೆಗೆ ಅಥವಾ ಮನೆಯಲ್ಲಿ ತಂದೆ ಇಲ್ಲ, ತಾತ ಇದ್ದಾರೆ ಅಥವಾ ಅವರಿಬ್ಬರೂ ಇಲ್ಲ ಅಂತಂದರೂ ಕೂಡ ಮಕ್ಕಳಿರ್ತಾರೆ. ಗಂಡು ಮಕ್ಕಳಿಗೆ ಈ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಇವರ ಮನೆಯಲ್ಲಿ ಕಾಣ್ತಾ ಬರುತ್ತೆ. ಯಾವ ರೀತಿ ಅಂತಂದರೆ, ಹೃದಯ ಸಂಬಂಧಿ ಕಾಯಿಲೆಗಳಾಗ್ಬೋದು, ಹೃದಯ ಸಂಬಂಧಿ ಸಮಸ್ಯೆಗಳಾಗ್ಬೋದು. ತಂದೆ ತಾಯಿ ಇದ್ದರೆ ಅಥವಾ ತಂದೆ ಇದ್ದರೆ BP, ಶುಗರ್ ಇಂಥ ಸಮಸ್ಯೆಗಳು ಇವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಕಾಣಿಸ್ತಕ್ಕಂಥ ಸಂಭವ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಸ್ವಲ್ಪ ಅವರ ಆರೋಗ್ಯದ ಕಡೆ ಗಮನ ಕೊಡೋದು ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ, ಕುಂಭರಾಶಿಯವರಿಗೆ ಮುಖ್ಯವಾಗಿ ನೇರ ನುಡಿ ನಿಷ್ಠುರವಾದಿಯಾಗಿರ್ತಾರೆ. ಮತ್ತಿನ್ನೊಂದೇನಪ್ಪ ಅಂತಂದರೆ, ಮುಖ್ಯವಾಗಿ ಕುಂಭರಾಶಿಯವರಿಗೆ ಪರಸ್ತ್ರೀಯಿಂದ, ಮೂರನೇ ಹೆಣ್ಣಿಂದ ಸಮಸ್ಯೆ ಆಗಲಿಕ್ಕಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಯಾವುದೇ ಹೆಣ್ಣು ಈ ತಿಂಗಳಲ್ಲಿ ನಿಮ್ಮ ಹತ್ತಿರ ಬರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಥವಾ ನಿಮ್ಮನ್ನು ಅತಿಯಾದ ಇಂಪ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹೆಚ್ಚಾಗಿ ಆ ಕಡೆ ಒಲವು ಕೊಡದೆ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಅದರಿಂದ ನಿಮ್ಮ ಸ್ಥಾನಮಾನ ಗೌರವಕ್ಕೆ ಕುತ್ತು ತರುವಂಥ ಕೆಲಸ ಈ ತಿಂಗಳಲ್ಲಿ ಆಗುವಂಥ ಸಂಭವ ಇದೆ. ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದಾಗುತ್ತೆ. ಈ ಒಂದು ಕುಂಭರಾಶಿಯವರಿಗೆ ಉತ್ತಮ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, ಪ್ರತಿ ಬುಧವಾರ ಗಣೇಶನ ಮೂಲ ಮಂತ್ರವನ್ನು, ಓಂ ಗಂ ಗಣೇಶಾಯ ಅನ್ನುವ ಮೂಲ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡೋದ್ರಿಂದ ಮತ್ತು ಪ್ರತಿ ಬುಧವಾರ ಗಣೇಶನ ಒಂದು ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಬಹಳ ವಿಶೇಷವಾದಂತಹ ಸಮಸ್ಯೆಗಳು, ವಿಘ್ನಗಳು ಯಾವುದೇ ಇದ್ದರೂ ಕೂಡ ಅದು ಗಣೇಶನ ವ್ಯವಸ್ಥೆಯ ಕೃಪಾ ಕಟಾಕ್ಷದಿಂದ ನಿವಾರಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇದಾಗಿತ್ತು ಕುಂಭರಾಶಿಯ ಡಿಸೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಧನ್ಯವಾದ.